ಇವನು ಇವನು ನೋಡ್ರಿ ಚಿನ್ನು ಚಿನ್ನು ಅಂತಾನೆ. ಹಾಯ್, ನೋಡಿ ನಾವೆಲ್ಲ ಈಗ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ನಾನು ನಮ್ಮ ಬೀಚ್ ಅಲ್ಲಿ ನೋಡ್ರಿ ಚಿನ್ನು ಚಿನ್ನು ಅನ್ನೋರು. ಯಾವ್ದೇ ಕಾರಣಕ್ಕೂ ಒಂದ್ ವಿಷಯ ಹೇಳ್ತೀವಿ ಕೇಳಿ, ಯಾರ ಜೊತೆ ಬೇಕಾದ್ರೆ ನಾವು ಹೋಗ್ಬೋದು. ಇಂತ ಲವರ್ಸ್ಗಳ ಜೊತೆಗೆ ಹಾಕೊಂಡು ಹೋಗ್ಬಿಟ್ರೆ ನಮ್ ಕೈಲಿ ಇರಕ್ಕಾಗಲ್ಲ. ಬರೀ ಎಲ್ಲಿ ನೋಡಿದ್ರು ಚಿನ್ನು 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 ಅನ್ನೋದಾಗೆ ಬಂದ್ಬಿಡ್ತಾರೆ. ನೋಡಿ ಗಾಯ್ಸ್ ಹೆಂಗಿದೆ ವೆದರ್ ಈ ಹೊರಗಡೆ. ನಾವು ಸದ್ಯದಾಗೆ ರಾಯದುರ್ಗ ದಾಟಿದೀವಿ. ನೋಡ್ತಾರಿ ಹಿಂಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಒಂದ್ಸತಿ ನಮ್ ಚಿನ್ನು ಚಿನ್ನು ಅನ್ನೋರು ಮಾತಾಡ್ಸೋ ಬನ್ನಿ. ನೋಡಿ ಚಿನ್ನು ಚಿನ್ನು ಅನ್ನೋರು, ಅವ್ರಿಗೆ ಮಾತಾಡಕ್ಕೂ ಆಗಲ್ಲ, ಅಷ್ಟೊಂದು ಬಿಸಿ ಪರ್ಸನ್ ಅವರು. ಹೆವಿ ಚಿನ್ನು ಅಂತಾರೆ. ಫೋನ್ ಚಾರ್ಜ್ ಖಾಲಿ ಆದಾಗ ಅಷ್ಟೇ ಅವ್ರು ಮಾತಾಡೋದು. ನೀವೇನ್ ಟೆನ್ಷನ್ ತಗೋಬೇಡ್ರಿ. ಇಲ್ಲಿ ನೋಡ್ರಿ ನಮ್ಮ ನಿಮ್ಮೆಲ್ಲರ ಅಭಿ, ಅವನು ಲವರ್ ಬಾಯ್. ಏನ್ ಮಾಡ್ತೀರಾ, ಬ್ಲಾಗ್ ಮಾಡ್ತೇನೆ ಫೋನ್ ಇಸ್ಕೊಂಡ್ರೆ ಕತ್ಕಂತ ಕುಂತ ನೋಡ್ರಿ. ಅಲ್ಲಿ ಗುಳ್ಳೆ ಆಗಿದೆ ಅಲ್ಲ, ಹಾಗಾಗಿ ಸ್ವಲ್ಪ ಮಾನಸಿಕ ಆಗೇನೆ. ಏನು ಬೇಜಾರು ಮಾಡ್ಕೋಬೇಡ್ರಿ. ಬಾಯ್. ನೋಡಿ ಫ್ರೆಂಡ್ಸ್, ಬೆಂಗಳೂರು ಟ್ರೈನ್ ನೋಡ್ರಿ ಎಷ್ಟು ರಶ್ ಇದೆ. ಫೈನಲಿ ಮಂತ್ರಾಲಯಕ್ಕೆ ಬಂದೀವಿ. ಈಗ ಆಟೋ ಎಕ್ಕಿ ಮಂತ್ರಾಲಯ ದೇವಸ್ಥಾನ ಹತ್ರ ಹೋಗ್ಬೇಕು. ಫೈನಲಿ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಎಲ್ಲರಿಗೆ ನೆಮ್ಮದಿ ಸಿಗುವ ಜಾಗ ಇದೆ ಮಂತ್ರಾಲಯ. ಫಸ್ಟ್ ಮಂತ್ರಾಲಯಕ್ಕೆ ಬಂದಮೇಲೆ ಈ ದೇವಿದು ದರ್ಶನ ಆದಮೇಲೆ ರಾಯರ ದರ್ಶನ ಮಾಡಬೇಕು. ನೋಡ್ರಿ ಎಷ್ಟು ಜನ ಇದ್ದಾರೆ ರಾಯರ ದರ್ಶನಕ್ಕೆ. ಎಲ್ಲರಿಗೂ ಒಂದೇ ಸಲ ನೆಮ್ಮದಿ ಸಿಗಲಿಲ್ಲ ಅಂತಂದರೆ ಹಿಂಗೆ ಆಗೋದು. ಇದು ಒಳಗಡೆ ಇರೋ ಕ್ಯೂ. ಈಗ ಮುಂಚೆ ನಾರ್ಮಲ್ ಇತ್ತು, ಈಗ ನೋಡ್ರಿ ಎಷ್ಟು ಜನ ಇದ್ದಾರೆ ದೇವಸ್ಥಾನ ಹತ್ರ. ರಾಯರ ದರ್ಶನ ಮುಗಿಸ್ಕೊಂಡು ಈಗ 5 ದೇವಸ್ಥಾನ ತೋರಿಸ್ತಾರೆ. 150 ರೂಪಾಯಿ ಕೊಟ್ಟರೆ ಆಟೋದಲ್ಲಿ. ಈಗ ಅಲ್ಲಿ ಹೋಗ್ತಿದ್ದೀವಿ. ಈ ಫಸ್ಟ್ನೇದು ಬಂದು ಅಭಯ ಆಂಜನೇಯ ದೇವಸ್ಥಾನ ಅಂತ. ಅಭಯ ಆಂಜನೇಯ ದೇವಸ್ಥಾನ ಅಂದರೆ ಅಭಯ ಆಂಜನೇಯ ದೇವಸ್ಥಾನ ದರ್ಶನ ಮುಗೀತು ಫೈನಲ್. ಈಗ ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದಾರೆ. ಇಲ್ಲೂ ಚೆನ್ನಾಗಿದೆ, ಒಂಥರ ನೇಚರ್ ಥರ. ದೇವಸ್ಥಾನ ನೋಡ್ರಿ ಹೆಂಗಿದೆ, ಹಳೆ ಕಾಲದ ಥರ. ಅಲ್ಲೆಲ್ಲ ಕೈ ಮುಗ್ದು ಹೆಂಗಿದೆ ನೋಡ್ರಿ ದೇವಸ್ಥಾನ, ಮಸ್ತ್ ಇದೆ. ಒಳಗೆ ಇನ್ನೂ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ ದೇವ್ರನ್ನ. ನೋಡ್ರಿ ಹೆಂಗಿದೆ ದೇವರು, ನೋಡ್ರಿ ಹೆಂಗಿದೆ ರಾಯರ ಮನೆ ಒಳಗೆ, ತೋರಿಸ್ತೀನಿ ನೋಡ್ಕೊಂಬನ್ನಿ. ನಮ್ಮ ನೆಕ್ಸ್ಟ್ ಪ್ಲೇಸ್ ಬಂದು ಪಂಚಮುಖಿ ಆಂಜನೇಯ ಅಂತ. ಇದೂ ಭಾರಿ ಫೇಮಸ್ ಆ್ಯಂಡ್ ಪವರ್ಫುಲ್ ದೇವಸ್ಥಾನ. ಇಲ್ಲಿ ನೋಡ್ರಿ ಎಷ್ಟು ಜನ ಇದ್ರು. ನಾವು ಚಿಕ್ಕವ್ರು ಬರುವಾಗ ಖಾಲಿ ಆಗ್ತಿತ್ತು ಮುಂಚೆ. ಇಲ್ಲಿ ಫುಲ್ಲು ಜನ. ಇಲ್ಲಿ ಒಳಗೆ ವಿಡಿಯೋ ಮಾಡೋಕ್ಕೆ ಬರೋಲ್ಲ ನಾನು. ಈಗ ಫೈನಲಿ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಡೈರೆಕ್ಟ್ ನಮ್ಮ ಊರಿಗೆ ಹೋಗೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.